ಆಚಾರ್ಯರು ಒಂದು ಶ್ಲೋಕ ಹೇಳ್ಕೊಟ್ರು. ಆ ಶ್ಲೋಕ ನೋಡ್ಕೊಂಡು ನಾನೇನ್ ಮಾಡ್ತೀನಿ ಅಂದ್ರೆ, ದಿನಾಗ್ಲೂ ಹೇಳ್ಕೊಪ್ಪ ನೀನು, ಅದಕ್ಕೋಸ್ಕರ ನಿಂಗೆ ದೇವಿ ಮಾತಾಡ್ತಾಳೆ ಅಂತ ಬಂತು. ಜೂನ್ 2ನೇ ತಾರೀಕು ಭಾನುವಾರ ನಾನು ಮೆಟ್ರೋ ಇಂದ ಬಂದು ಇಲ್ಲಿಗೆ ಹೊರಟಿದ್ದೆ ದೇವಸ್ಥಾನಕ್ಕೆ. ಏನಾಯ್ತು ಅಂದ್ರೆ ಜೋರಾಗೆ ಮಳೆ ಬಂತು. ಎಷ್ಟು ಜೋರಾಗಿ ಮಳೆ ಬಂತು ಅಂದ್ರೆ ಮೆಟ್ರೋಲ್ ನಿಂತ್ಕೊಂಡು ದೇವಿ ನೀನ್ ಬರ್ಬೇಡ, ಮನೆಗೆ ಹೋಗು ಅಂತ ಹೇಳ್ತಾ ಇದ್ಲು. ಸೊ ಅದಕ್ಕೋಸ್ಕರ ಕೊನೆಗೆ ಇಲ್ಲ ಇಲ್ಲೇ ಬರೋಣ ಅನ್ಕೊಂಡೆ, ಇಲ್ಲ ನೀನ್ ಹೋಗು ಮನೆಗೆ ಅಂತ ಹಂಗೆ ನಿಂತ್ಕೊಂಡು ಮನೆಗೆ ಹೋದೆ. ನಮ್ ರೋಡಲ್ಲಿ ಮೊನ್ನೆ ಹೊಸ ಒಂದ್ ಕಾರ್ ತಗೊಂಡೆ 26 ಲಕ್ಷ ಕೊಟ್ಟು. ನಮ್ ರೋಡ್ ಎಲ್ಲಾ ಕಾರ್ ಮೇಲೂ ಮರ ಬಿದ್ದಿದೆ, ನನ್ ಕಾರ್ ಮೇಲ್ ಮಾತ್ರ ಬಿದ್ದಿಲ್ಲ. ಇದೇ ಒಂದು ದೊಡ್ಡ ಪವಾಡ ಇದು ಬಂದಾದ್ಮೇಲೆ. ಅದಕ್ಕೆ ದೇವಿಗೆ ಆ ಶ್ಲೋಕ ಹೇಳಿದೆ, ದೇವಿ ಯಾವುದೋ ಮೂಲಕಲ್ಲಿ ಮಾತಾಡಿಸ್ತಾಳೆ, ಸದಾ ನನ್ನಂಗಿರ್ಲಿ, ಎಲ್ರಿಗೂ ಬೇರೆಯವ್ರಿಗೆಲ್ಲ ಜನಕ್ಕೆ ಹೆಲ್ಪ್ ಆಗಲಿ, ಬಂದು ನೋಡ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಸೇವೆ ಮಾಡಿ, ನಿಮ್ಗೇನಾಗುತ್ತೆ